ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಕಸಿತ ಭಾರತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 400 ಯುವ ಜನರೊಂದಿಗೆ ಸಂವಾದ ನಡೆಸಿದರು. नमस्ते, हम युवाओं के परम मित्र प्रधानमंत्री जी, मैं दिव्यांश जोशी, माय भारत वॉलंटियर दादरा एवं नागर हवेली तथा दमन एंड दीव का रिप्रेजेंटेशन करते हुए विकसित वाइब्रेंट विलेज प्रोग्राम 2026 का हिस्सा बना। आपको कैसा लगा, क्या अनुभव किया? सर, मैंने लद्दाख में जाकर ये अनुभव किया कि मैं जहाँ रह रही हूँ वहाँ डेली लाइफ कितना आसान है, और लद्दाख जाकर मुझे ये महसूस हुआ कि वहाँ ऑक्सीजन की कमी होती है लोग एयर प्रेशर की वजह से, और वहाँ जाकर मुझे ये महसूस हुआ कि वहाँ पर हर रोज अपने बॉडी को अडेप्ट कर पाना सर अपने आप में ही एक अचीवमेंट है। के साथ तो मेरा संपर्क बहुत लंबे समय तक बना रहा था। जब सरकार में आया तो भी मैं सीमावर्ती गांवों में मौका मिलते ही जरूर उस मौके को छोड़ता नहीं हूं। आप सबको पता है, दिवाली का त्योहार तो मैं सीमा पर जाकर के, बॉर्डर पर जाकर के अपने देश के सुरक्षा करने वाले हमारे वीर सैनिकों के साथ ही मनाता हूं, और ये क्रम तो मेरा 25 साल से चल रहा है। अभी इस यात्रा का हिस्सा रहे ಈ ವೇಳೆ ಪ್ರಧಾನಿ ಯುವಜನರ ಭವಿಷ್ಯ ಮತ್ತು ಸೃಜನಶೀಲ ಆಲೋಚನೆಗಳನ್ನು ಉತ್ತೇಜಿಸಲು ಸರ್ಕಾರ ಬದ್ಧವಾಗಿದೆ. ಹೊಸ ಪೀಳಿಗೆಯ ನಿರೀಕ್ಷೆಗಳು ದೇಶದ ಪ್ರಗತಿಯ ಮುನ್ನೋಟಕ್ಕೆ ಪೂರಕವಾಗಿರಬೇಕು. ಇಂದು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ನವೋದ್ಯಮ, ಕೈಗಾರಿಕಾ ವಲಯಗಳಲ್ಲಿ ವಿನೂತನ ಪ್ರಯೋಗಗಳಿಗೆ ಯುವಜನತೆ ಸಾಕ್ಷಿಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಮಹೋನ್ನತ ನಿರೀಕ್ಷೆಗಳ ಸಾಧನೆಯ ಉತ್ಸಾಹ ಭಾರತದ ತರುಣರಲ್ಲಿದೆ ಎಂದು ತಿಳಿಸಿದರು. ಭಾರತದ ಗಡಿಭಾಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಆಶಯಗಳ ಕುರಿತು ನೇರ ಅನುಭವ ಪಡೆಯಲು ಯುವಕರಿಗೆ ಅವಕಾಶ ಕಲ್ಪಿಸಿದೆ. ಸ್ವಚ್ಛತಾ ಅಭಿಯಾನಗಳು, ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ, ಯುವ ಸಮ್ಮೇಳನ, ಸಾಂಸ್ಕೃತಿಕ ವಿನಿಮಯ, ಗಿಡ ನೆಡುವ ಅಭಿಯಾನ, ಮಿನಿ ಮಾದರಿ ಪಂಚಾಯತ್ ಸೇರಿದಂತೆ ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಸಂವಾದ ಹಾಗೂ ರಾಷ್ಟ್ರೀಯ ಭದ್ರತಾ ಮಹತ್ವ ಹೊಂದಿರುವ ಸಂಸ್ಥೆಗಳಿಗೆ ಭೇಟಿ ಸೇರಿದಂತೆ ಹಲವು ಚಟುವಟಿಕೆಗಳಲ್ಲಿ ಯುವಜನತೆ ಭಾಗವಹಿಸಿರುವುದು ವಿಶೇಷವಾಗಿದೆ ಎಂದರು. ವಿಕಸಿತ ವೈಬ್ರೆಂಟ್ ವಿಲೇಜ್ 2026 ಮೈ ಭಾರತ್ ಆಯೋಜಿಸಿರುವ ಕಾರ್ಯಕ್ರಮವಾಗಿದ್ದು ಕಳೆದ ತಿಂಗಳು ಆರಂಭಗೊಂಡಿದೆ. ದೇಶವ್ಯಾಪಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ ಆಯ್ಕೆಯಾದ 3 ಲಕ್ಷಕ್ಕೂ ಹೆಚ್ಚು ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂಬುದು ಉಲ್ಲೇಖಾರ್ಹ. हमारे शूरवीरों ने विजय का परचम लहराया था, ये भी आपने देखा है।